ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಕೂಡ ನ್ಯೂಸ್18 ಡಿಜಿಟಲ್ ಕಾಂಟೆಂಟಿಗೆ ಸ್ವಾಗತ. ನಾನು ಆಶಿಕ್ ಮುಲ್ಕಿ. ರಾಜ್ಯದ BPL ಕಾರ್ಡ್ದಾರರಿಗೆ ಒಂದು ಮಹತ್ವದ ಅಪ್ಡೇಟ್ ಬೆಳವಣಿಗೆ ಆಗಿದೆ. ಸೊ ಇದು BPL ಕಾರ್ಡ್ದಾರರಿಗೆ ಅಥವಾ ಇನ್ನು ಮುಂದೆ BPL ಕಾರ್ಡ್ ಪಡಿಬೇಕು ಅನ್ನುವಂಥ ಜನರಿದ್ರೆ ಅವರಿಗೆ ಒಂದು ಶುಭ ಸುದ್ದಿ. ಅದೇನು ಸುದ್ದಿ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ರಾಜ್ಯದಲ್ಲಿ BPL ಕಾರ್ಡ್ ಬೇಕು ಅನ್ನುವಂಥವ್ರ ಸಂಖ್ಯೆ ಭಾಳ ದೊಡ್ಡದಿದೆ. ಸದ್ಯಕ್ಕೆ ರಾಜ್ಯದಲ್ಲಿ 1,28,00,000 ಜನರ ಬಳಿ ಈ BPL ಕಾರ್ಡ್ ಇರುವಂಥದ್ದು. ಸೊ APL BPL ಕಾರ್ಡ್ ಅಂದರೆ ವ್ಯತ್ಯಾಸ ಏನು ಅನ್ನುವಂಥದ್ದು ನಾವು ನಿರಂತರವಾಗಿ ನಿಮಗೆ ಕನ್ವೆ ಮಾಡ್ತಾ ಇದ್ದೇವೆ. ಸೊ ಅದ್ರ ಬಗ್ಗೆ ನಾನು ಹೆಚ್ಚಿನ ಮಾತುಗಳನ್ನು ಆಡೋದಕ್ಕೆ ಹೋಗೋದಿಲ್ಲ. ಈಗ BPL ಕಾರ್ಡ್ದಾರರಿಗೆ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ. ಅದು ಏನಪ್ಪ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ. ಒಬ್ಬ ವ್ಯಕ್ತಿಗೆ BPL ಕಾರ್ಡ್ ಕೊಡಬೇಕು ಅಂತಂದರೆ ಒಂದು ಪ್ರಮುಖ ಕ್ರೈಟೀರಿಯಾ ಏನು ಅಂತಂದರೆ ಆತನ ಆದಾಯ 1.20 ಅಂದರೆ 1,20,000 ಒಳಗಡೆ ಇರುವಂಥ ವ್ಯಕ್ತಿಗೆ BPL ಕಾರ್ಡನ್ನು ಕೊಡಬೇಕು ಅನ್ನೋದು ಬಿಲೋ ಪವರ್ಟಿ ಲೈನ್ ಕೆಳಗಡೆ ಇದ್ದಾನೆ. ಆ ಕಾರಣಕ್ಕೆ ಆತನಿಗೆ BPL ಕೊಡಬೇಕು ಅನ್ನುವಂಥದ್ದು ರಾಜ್ಯ ಸರ್ಕಾರದ ಆಹಾರ ಇಲಾಖೆಯಲ್ಲಿರುವಂಥ ಕಾನೂನು. ಸೊ ಇದ್ರ ಪ್ರಕಾರ ಸದ್ಯದಕ್ಕೆ ರಾಜ್ಯದಲ್ಲಿ 1,28,00,000 ಮಂದಿಗೆ BPL ಕಾರ್ಡ್ ಇದೆ. ಅವರೆಲ್ಲರೂ ಕೂಡ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳು ಕೂಡ ಆಗಿದ್ದಾರೆ. ಸೊ ಈಗ ರಾಜ್ಯ ಸರ್ಕಾರ ಒಂದು ಮಹತ್ವದ ಚಿಂತನೆಯನ್ನು ಮಾಡ್ತಾ ಇರುವಂಥದ್ದು. ಅದು ಏನಪ್ಪ ಆ ಚಿಂತನೆ ಅಂತಂದರೆ ಈ BPL ಕಾರ್ಡನ್ನು ಪಡೆಯೋದಕ್ಕಿರುವಂಥ ಪ್ರಮುಖ ಕ್ರೈಟೀರಿಯಾ ಅಂದರೆ ಮಾನದಂಡ ಏನು, ಈ ಆದಾಯದ ಮಿತಿ. ಸೊ ಈ ವಾರ್ಷಿಕ ಆದಾಯದ ಮಿತಿಯನ್ನು ಮತ್ತಷ್ಟು ವಿಸ್ತಾರಗೊಳಿಸೋದಕ್ಕೆ ಒಂದು ಪ್ಲ್ಯಾನನ್ನು ರೂಪಿಸ್ತಾ ಇದೆ. ಸೊ ಏನಪ್ಪ ಆ ಪ್ಲ್ಯಾನು ಅಂತಂದರೆ ಈಗ 1,20,000 ರೂಪಾಯಿ ಈ ವಾರ್ಷಿಕ ಆದಾಯ ಇರುವಂಥ ವ್ಯಕ್ತಿಗೆ BPL ಕಾರ್ಡನ್ನು ಕೊಡಬೇಕು ಅಂತಿದೆ. ಅಂದರೆ 1,21,000 ರೂಪಾಯಿ ಇರುವಂಥ ವ್ಯಕ್ತಿಗೆ BPL ಕಾರ್ಡ್ ಕೊಡೋದಕ್ಕೆ ಈಗ ಆಗೋದಿಲ್ಲ. ಸೊ ಅದರ ವ್ಯಾಪ್ತಿಯನ್ನು ವಿಸ್ತರಿಸೋದು ಅಂತಂದರೆ ಅದರ ಈ ವಾರ್ಷಿಕ ಆದಾಯದ ಮಿತಿಯನ್ನು 3 ಲಕ್ಷಕ್ಕೆ ಏರಿಸ್ತಾ ಇರುವಂಥದ್ದು. ಅಂದರೆ ನಿಮಗೆ ವ್ಯತ್ಯಾಸ ಭಾಳ ಕ್ಲಿಯರ್ ಆಗಿ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. 1,20,000 ರೂಪಾಯಿ ಆದಾಯ ಇರುವಂಥ ವ್ಯಕ್ತಿಗೆ BPL ಕಾರ್ಡ್ ಕೊಡಬೇಕು ಅಂತಿದೆ. ಈಗ ಸರ್ಕಾರ ಚಿಂತನೆ ಮಾಡ್ತಾ ಇರುವಂಥದ್ದು ಆ 1,20,000 ರೂಪಾಯಿಯ ಮಿತಿ ಏನಿದೆ ಅದನ್ನು 3 ಲಕ್ಷಕ್ಕೆ ವಿಸ್ತರಣೆ ಮಾಡ್ತಾ ಇರುವಂಥದ್ದು. ಈ ಮೂಲಕವಾಗಿ ರಾಜ್ಯದಲ್ಲಿ ಮತ್ತಷ್ಟು ಹೊಸ BPL ಕಾರ್ಡ್ದಾರರನ್ನು ಜನರಿಗೆ BPL ಕಾರ್ಡ್ ಪಡೆಯೋದಕ್ಕೆ ಅರ್ಜಿ ಹಾಕೋದಕ್ಕೆ ಅವಕಾಶ ಆಗುತ್ತೆ. ಇತ್ತೀಚೆಗೆ NFSA ಅವರು ಕೂಡ ಒಂದು ಸಮೀಕ್ಷೆಯನ್ನು ಮಾಡಿದರು. ಆ ಸಮೀಕ್ಷೆಯಲ್ಲಿ ರಾಜ್ಯದ 7,70,000 BPL ಕಾರ್ಡ್ಗಳನ್ನು ರದ್ದು ಮಾಡಿದರು. ಅದರ ಪ್ರಮುಖ ಮಾನದಂಡವು ಕೂಡ ಇದೇ ವಾರ್ಷಿಕ ಆದಾಯ ಮತ್ತು ಇನ್ಕಮ್ ಟ್ಯಾಕ್ಸ್ನ IT ರಿಟರ್ನ್ಸ್ನ ಆದಾಯವನ್ನು ಇಟ್ಕೊಂಡು ಅವರು ರದ್ದು ಮಾಡಿರುವಂಥದ್ದು. ಸೊ ಈಗ ಅವ್ರಿಗೆಲ್ಲರೂ ಕೂಡ APL ಕಾರ್ಡ್ ಸಿಗುತ್ತೆ. ಆದರೆ BPL ಕಾರ್ಡ್ ಸಿಗೋದಕ್ಕೆ ಈಗ ಒಂದು ಮಹತ್ವದ ಒಂದು ಮುಕ್ತ ಅವಕಾಶವನ್ನು ರಾಜ್ಯ ಸರ್ಕಾರ ಮಾಡಿಕೊಡ್ತಾ ಇರುವಂಥದ್ದು. ಇದರ ಕೆಲಸ ಕಾರ್ಯಗಳು ಈಗಾಗಲೇ ಶುರುವಾಗಿದೆ. ಬಹುಶಃ ಅಕ್ಟೋಬರ್ ತಿಂಗಳಿನಲ್ಲಿ ಇದು ರಾಜ್ಯ ಸರ್ಕಾರ ಘೋಷಣೆ ಮಾಡುವಂಥ ಸಾಧ್ಯತೆ ಇರುವಂಥದ್ದು. ನಿಮಗೆಲ್ರಿಗೂ ಕೂಡ ಗೊತ್ತಿದೆ BPL ಕಾರ್ಡ್ದಾರರಿಗೆ ಮಾತ್ರ ಅನ್ನಭಾಗ್ಯದ ಅಕ್ಕಿ ಮತ್ತು ಈ ಇಂದಿರಾ ಕಿಟ್ ಅಥವಾ ಈ 10 kg ಅಕ್ಕಿ ಬದಲು 5 kg ಅಕ್ಕಿ ಸಿಗುತ್ತೆ. ಉಳಿದಿರುವಂಥ 5 kg ಅಕ್ಕಿಯ ಹಣವನ್ನು DBT ಮೂಲಕವಾಗಿ ಫಲಾನುಭವಿಗಳ ಖಾತೆಗೆ ಹಾಕ್ತಾ ಇರುವಂಥದ್ದು. ಸೊ ಈ BPL ಕಾರ್ಡಿಗೆ ಭಾಳಷ್ಟು ಬೇಡಿಕೆ ಇರುವಂಥದ್ದಂತೂ ರಾಜ್ಯದಲ್ಲಿ ನಿಜ. ಎಲ್ರಿಗೂ ಕೂಡ BPL ಕಾರ್ಡ್ ಬೇಕೇ ಬೇಕು. ಅದಕ್ಕೆ ಕೇವಲ ಅನ್ನಭಾಗ್ಯ ಅಕ್ಕಿ ಅಂತಲ್ಲ, ಇದರ ಬೇರೆ ಬೇರೆ ವಿಮೆಗಳಿಗಾಗಿರ್ಬೋದು ಅಥವಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸೌಲಭ್ಯಕ್ಕೆ ಅಥವಾ ಇತರೆ ಸರ್ಕಾರಿ ಸೌಲಭ್ಯಗಳಿಗೆ ಎಲ್ಲವೂ ಕೂಡ BPL ಕಾರ್ಡ್ ಭಾಳ ಮುಖ್ಯವಾಗಿ ಬೇಕಾಗಿರುವಂಥದ್ದು. ಸೊ ಹೀಗಾಗಿ BPL ಕಾರ್ಡ್ ಅನ್ನಭಾಗ್ಯ ಅಕ್ಕಿಯನ್ನು ಪಡೆಯೋದಕ್ಕೆ ಅಲ್ದಿದ್ರೂ ಕೂಡ ಇತರೆ ಕೆಲಸಗಳಿಗೆ ಬಳಕೆ ಆಗ್ತಾ ಇರುವಂಥದ್ದು, ಬಳಕೆ ಆಗುತ್ತೆ ಅನ್ನುವಂಥ ಒಂದು ವಿಚಾರದ ಮೇಲೆಗೆ ರಾಜ್ಯ ಸರ್ಕಾರ ಈ ಒಂದು ನಿರ್ಧಾರವನ್ನು ಕೈಗೊಳ್ತಾ ಇರುವಂಥದ್ದು. ಸೊ 1.20 ಲಕ್ಷ ಇರುವಂಥ ಆದಾಯದ ಮಿತಿಯ ವ್ಯಾಪ್ತಿಯನ್ನು 3 ಲಕ್ಷಕ್ಕೆ ಏರಿಕೆ ಮಾಡೋದಕ್ಕೆ ರಾಜ್ಯ ಸರ್ಕಾರ ಚಿಂತನೆಯನ್ನು ಮಾಡಿದೆ. ಇದು ಬಹುತೇಕ ನಿರ್ಧಾರವೂ ಕೂಡ ಮಾಡಲಾಗಿದೆ. ಅಧಿಕೃತ ಘೋಷಣೆ ಒಂದೇ ಬಾಕಿ ಇರುವಂಥದ್ದು. ಆದಷ್ಟು ಬೇಗ ಈ ಒಂದು ಘೋಷಣೆ ಆದರೆ ರಾಜ್ಯದಲ್ಲಿರುವಂಥ 1,28,00,000 BPL ಕಾರ್ಡ್ ಸಂಖ್ಯೆ ಏನಿದೆ ಅದು 2.5 ಕೋಟಿಯಷ್ಟು ಸಂಖ್ಯೆಗೆ 2.5 ಕೋಟಿಗೆ ಏರಿಕೆಯಾಗುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.